ಏಕಾದಶಿಯ ದಿನ ಕೆಟ್ಟದ್ದನ್ನೆಲ್ಲ ಬಿಡಬೇಕು. ಮುಖ್ಯವಾಗಿ 4 ಅಂದೆ ನೋಡಿ. ಯಾವುದೇ ಒಂದು ವ್ರತವನ್ನು ಮಾಡಬೇಕಾದ್ರೆ ನಾವು ಮಾಡುವಂತಹ ವ್ರತ ಯಶಸ್ವಿ ಆಗಬೇಕು, ಫಲ ಕೊಡಬೇಕು ಅಂದರೆ 4 ಮುಖ್ಯವಾಗಿ ಬೇಕಂತೆ. ಒಂದೇನು ಅಂತ ಹೇಳಿದ್ರೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬ್ರಹ್ಮಚರ್ಯಂ ತಥಾ ಶೌಚಂ ಸತ್ಯಂ ಆಮಿಷವರ್ಜನಂ ವ್ರತೇ ಶ್ವೇತಾನಿ ಚತ್ವಾರಿ. ಬ್ರಹ್ಮಚರ್ಯದಲ್ಲಿರಬೇಕು ಮೊದಲನೇದಾಗಿ. ಎರಡನೇದಾಗಿ ಸತ್ಯವನ್ನು ನುಡಿಯಬೇಕು. ಅವತ್ತು ಸುಳ್ಳು ಹೇಳಬಾರದು. ಏಕಾದಶಿಯ ದಿನ ಅಥವಾ ಬೇರೆ ಯಾವುದೇ ವ್ರತ ಮಾಡಬೇಕಾದ್ರೆ ಯಾವತ್ತು ಸುಳ್ಳು ಹೇಳಬಾರದು. ಸುಳ್ಳು ಹೇಳಿದರೆ ಹೊರಟೋಯ್ತು. ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತೇವೆ ಅಂತ ತಿಳ್ಕೊಳ್ಳಿ, ಅದು ಒಂದು ವ್ರತ, ಸತ್ಯನಾರಾಯಣ ವ್ರತ ಅಂತಲೇ ಕರೆಯೋದು. ಅಲ್ಲಿಯೂ ಕೂಡ ಸುಳ್ಳು ಹೇಳಬಾರದು, ಅದಕ್ಕೆ ಅದನ್ನು ಸತ್ಯನಾರಾಯಣ ವ್ರತ ಅಂತ ಕರೆಯೋದು. ಸುಳ್ಳು ಹೇಳಿ ನೀವು ಮಾಡಿದರೆ ಅದು ಕೂಡ ಫಲ ಕೊಡುವುದಿಲ್ಲ. ನೀವು ಸತ್ಯನಾರಾಯಣ ಕಥೆಯಲ್ಲಿ ಕೇಳಿರ್ಬೋದು. ಅದರಿಂದಾಗಿ ಸತ್ಯ ನುಡಿಯಬೇಕು. ನಂತರ ಶುಚಿಯಾಗಿರ್ಬೇಕಂತೆ ಅವತ್ತು. ಮತ್ತೆ ಯಾರು ದುಷ್ಟರಿದ್ದಾರೆ, ಯಾರು ಪಾಪಿಗಳಿದ್ದಾರೆ, ಯಾರು ಭಗವದ್ವೇಷಿಗಳಿದ್ದಾರೆ ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗಬಾರ್ದು ಅವತ್ತು ಏಕಾದಶಿಯ ದಿನ. ಹಾಗೆ ನೋಡಿ, ಮನಸ್ಸಿನಿಂದ ಯಾವತ್ತೂ ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ಹಾಗಾದರೆ ಮನಸ್ಸು ಮೇಲಿಗೆ ಆಗ್ತದೆ. ಅಂದರೆ ಅವ್ರು ಹಾಳಾಗಿ ಹೋಗಲಿ ಅಂತ ಹೇಳೋದು, ಇವ್ರು ಹಾಳಾಗಿ ಹೋಗಲಿ ಅಂತ ಹೇಳೋದು, ಮತ್ತೆ ಬಾಯಲ್ಲಿ ಕೆಟ್ಟದ್ದನ್ನು ಆಡಬಾರ್ದು ಅವತ್ತು. ಇದೆಲ್ಲ ಏನು ಅಂತ ಹೇಳಿದ್ರೆ ಯಾವುದೇ ವ್ರತಕ್ಕಲ್ಲೂ ಇರಬೇಕಾದದ್ದು. ಮತ್ತೇನು ಅಂದರೆ ಆಮಿಷವರ್ಜನ, ಮಾಂಸವನ್ನು ಬಿಡಬೇಕು. ಅದು ಬೇರೆ ವ್ರತಗಳಿಗಾಗಬೇಕಾದ್ರೆ. ಇಲ್ಲಂತೂ ಕೂಡ ಆಹಾರವೇ ಸ್ವೀಕಾರ ಮಾಡಬಾರದು. ಅದರೊಟ್ಟಿಗೆ ವಾಸೋ ಗುಣೈ ಸಹ. ಏನು ಗುಣ ಅಂದರೆ ಒಳ್ಳೆಯ ಗುಣದೊಂದಿಗೆ ವಾಸ ಮಾಡುವುದು. ಏನು ಒಳ್ಳೆಯ ಗುಣ ಅಂದರೆ ಅವತ್ತಿನ ದಿನ ಏಕಾದಶಿ ದಿನ ವಿಶೇಷವಾಗಿ ದೇವರ ಸ್ಮರಣೆ ಮಾಡಬೇಕಂತೆ, ವಿಷ್ಣುವಿನ ಸ್ಮರಣೆ ಮಾಡಬೇಕಂತೆ, ವಿಷ್ಣುವಿನ ಧ್ಯಾನ ಮಾಡಬೇಕಂತೆ, ವಿಷ್ಣುವಿನ ಭಜನೆ ಮಾಡಬೇಕಂತೆ, ವಿಷ್ಣುವಿನ ಪೂಜೆ ಮಾಡಬೇಕಂತೆ, ವಿಷ್ಣುವಿನ ಬಗ್ಗೆ ಕೇಳಬೇಕಂತೆ, ವಿಷ್ಣುವಿನ ಬಗ್ಗೆ ಹೇಳಬೇಕಂತೆ, ವಿಷ್ಣುವಿನ ಪ್ರೀತಿಗಾಗಿಯೇ ಇಡೀ ದಿನವನ್ನು ಕಳಿಬೇಕಂತ. ಹಾಗೆ ಮಾಡಿದರೆ ಏಕಾದಶಿ ವ್ರತ ಖಂಡಿತವಾಗಿಯೂ ಕೂಡ ನಮ್ಮ ಸಕಲ ಅಭೀಷ್ಟಗಳನ್ನು ಪೂರ್ಣ ಮಾಡ್ತದೆ. ಅದಕ್ಕೆ ಹೇಗಂದರೆ ಅದಕ್ಕೊಂದು ನಿಯಮವನ್ನು ಹೇಳ್ಕೊಂಡು ಬರ್ತಾರೆ. ಈಗ ಮಾಡಬೇಕು ಏಕಾದಶಿ ವ್ರತವನ್ನು ಅಂತ. ಹೇಗಂದರೆ ದಶಮಿಯಿಂದ ಪ್ರಾರಂಭ. ದಶಮಿಯಿಂದ ನಾವು ಏಕಾದಶಿ ವ್ರತವನ್ನು ಪ್ರಾರಂಭಿಸಬೇಕು. ದಶಮಿಯ ದಿನ ಬೆಳಗ್ಗೆ ನಾವು ಸ್ನಾನ ಮುಂತಾದವುಗಳನ್ನು ಮಾಡಿದ ಮೇಲೆ, ಸ್ನಾನ ನಮ್ಮ ನಿತ್ಯ ಕಾರ್ಯಕ್ರಮ ಏನಿದೆ ಅದೆಲ್ಲ ಮುಗಿಸಿದ ಮೇಲೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರುತೇ ನಮಃ. ಹೇ ಸ್ವಾಮಿ, ಇವತ್ತು ದಶಮಿ ಬಂದಿದೆ, ನಾನು ಇವತ್ತಿನಿಂದ ವ್ರತಸ್ಥನಾಗ್ತಾ ಇದ್ದೇನೆ, ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟು ಆ ವ್ರತದಲ್ಲಿ ನಿಲ್ತಾ ಇದ್ದೇನೆ. ಹೇ ಜನಾರ್ದನನೇ. ಅಂದರೆ ಯಾಕೆ ಜನಾರ್ದನ ಅಂತ ಹೇಳ್ತಾರೆ ಅಂದರೆ, ನಿನ್ನ ಸ್ಮರಣೆ ಮಾಡಿದರೆ, ನಿನ್ನ ಧ್ಯಾನ ಮಾಡಿದರೆ ನಮಗೆ ಮತ್ತೆ ಹುಟ್ಟೇ ಇಲ್ಲದಾಗ ಮಾಡಿಬಿಡ್ತೀಯ, ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗೋ ನೀನು ಅಂತ ನಿನ್ನ ಹತ್ರ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಈ 3 ದಿನ ಏನೂ ವಿಘ್ನ ಬರದ ಹಾಗೆ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋದಂತೆ. ಅಂದರೆ ಏನು ಅಂದರೆ ದೇವರ ಮೇಲೆ ಭಾರ ಹಾಕೋದು. ಅವತ್ತು ನೀನೇ ಏಕಾದಶಿ ವ್ರತವನ್ನು ಮಾಡಿಸ್ಬೇಕು, ಯಾವುದೇ ಕಷ್ಟ ಆಗದಾಗೆ, ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಕಷ್ಟ ಆಗದಾಗೆ ಅಂತ. ಆಮೇಲೆ ದಶಮಿಯ ದಿನ ಕೆಲವು ತ್ಯಾಗ ಮಾಡಬೇಕು. ಯಾಕಂದರೆ ದಶಮಿಯೂ ವಿಷ್ಣುವಿನ ದಿನ, ದ್ವಾದಶಿಯೂ ವಿಷ್ಣುವಿನ ದಿನ, ಏಕಾದಶಿಯು ವಿಷ್ಣುವಿನ ದಿನ. ಅದರಲ್ಲಿ ಈ ದಶಮಿ ಹಾಗೂ ದ್ವಾದಶಿ ಅದು ಯಾಕಂದರೆ ಒಂದು ಶಾಲಗ್ರಾಮ ಅಥವಾ ವಿಗ್ರಹ ಇದ್ದರೆ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿಡ್ತೇವೆ, ಬೆಳ್ಳಿ ಡಬ್ಬಿಯಲ್ಲಿ, ಸಂಪುಷ್ಟ ಅಂತ ಕರೀತಾರೆ. ಹಾಗೆ ಆ ಡಬ್ಬಿಯದ್ದು 2 ಭಾಗ ಏನಿದೆ ಆ ರೀತಿ ಇರುವಂತಹದ್ದು ದಶಮಿ ದ್ವಾದಶಿ. ಆದರೆ ಮಧ್ಯದಲ್ಲಿ ವಿಗ್ರಹ ಶಾಲಗ್ರಾಮದ ಹಾಗೆ ಇರುವಂಥದ್ದು ಏಕಾದಶಿ. ಆ ದಶಮಿ ದಿನ ಅದಕ್ಕೆ ಬಿಸಿ ನೀರು ಸ್ನಾನ ಮಾಡಬಾರ್ದಂತೆ. ಆದಷ್ಟು ಬಿಸಿಯನ್ನು ಕಮ್ಮಿ ಮಾಡಿಕೊಳ್ಬೇಕು. ತಣ್ಣೀರು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದವತ್ತು, ಆರೋಗ್ಯದ ದೃಷ್ಟಿಯಿಂದಲೂ ಮನಸ್ಸಿನ ದೃಷ್ಟಿಯಿಂದಲೂ. ಯಾಕಂದರೆ ಮನಸ್ಸು ಕೂಡ ಬಹಳ ಚುರುಕಾಗಿರ್ತದೆ. ಮತ್ತೇನು ಅಂತ ಹೇಳಿದ್ರೆ ತಾಂಬೂಲವನ್ನು ಸ್ವೀಕಾರ ಮಾಡಬಾರ್ದು, ವಿಳ್ಳೆದೆಲ್ಲ ಹಾಕಬಾರ್ದು. ದಶಮಿ ಹಾಗೂ ದ್ವಾದಶಿ ಎರಡಕ್ಕೂ ಅನ್ವಯವಾಗುವಂಥದ್ದು ಇದು. ದ್ವಾದಶಿಯ ದಿನವೂ ಇನ್ನು ಏಕಾದಶಿಗೂ ಈ 3 ದಿನಕ್ಕೂ ಅನ್ವಯವಾಗುವಂಥದ್ದು ಇದು. ಬಿಸಿ ನೀರು ಸ್ನಾನ ಮಾಡಬಾರದು, ತಾಂಬೂಲ ಸ್ವೀಕಾರ ಮಾಡಬಾರದು. ಹಾಗೆಯೇ ತೈಲಾಭ್ಯಂಜನ, ತಲೆಗೆ ಎಣ್ಣೆ ಹಾಕುವುದು ಅಥವಾ ಮೈಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಅದನ್ನೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ನಂತರ ಹಗಲಿನಲ್ಲಿ ಮಲಗಬಾರದು, 3 ದಿನವೂ ಹಗಲಿನಲ್ಲಿ ಮಲಗಬಾರದು ಅಂತ ಹೇಳ್ತಾರೆ. ಇನ್ನು ಅಷ್ಟೂ ಸುಸ್ತಾಯಿತು ಅಂತ ಹೇಳಿದರೆ ಆಗುವುದೇ ಇಲ್ಲ ಅಂದರೆ ಒಂದು 10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ತೆಗಿಬೋದಷ್ಟೇ, ಹೊರತು ಗಡದ್ದಾಗಿ ನಿದ್ರೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ ಆ 3 ದಿನ. ಇದೆಲ್ಲ ಏನು ಅಂದರೆ ನಾವು ನಮಗೆ ಪಾಪ ಪರಿಹಾರ ಆಗಬೇಕು, ಪುಣ್ಯ ಬರಬೇಕು, ಭಗವಂತನ ಅನುಗ್ರಹ ಆಗಬೇಕು ಅಂತಿದ್ರೆ ಮಾಡಬೇಕು ಈ ರೀತಿ ವ್ರತವನ್ನು. ಹೀಗೆ ಮಾಡಿದರೆ ಖಂಡಿತವಾಗಿಯೂ ಅವನಿಗೆ ಭಗವಂತನ ಅನುಗ್ರಹ ಆಗೇ ಆಗುತ್ತೆ. ಮತ್ತೇನು ಮಾಡಬೇಕು ಅಂತ ಹೇಳಿದರೆ ಈ ಜೂಜು ಮುಂತಾದಂತಹ ಕೆಟ್ಟದ್ದೇನಿದೆ, ಕ್ರೀಡೆ ಮುಂತಾದವು ಅದಕ್ಕೆ ಹೋಗಬಾರ್ದು. ಇನ್ನು ವಿಶೇಷವಾಗಿ ಈ 3 ದಿನಗಳ ಕಾಲ ದಶಮಿ, ಏಕಾದಶಿ, ದ್ವಾದಶಿ ವ್ಯಾಯಾಮ ಮುಂತಾದವುಗಳನ್ನು ಮಾಡಬಾರ್ದಂತೆ. ನಂತರ ಪತಿ ಪತ್ನಿಯರ ಸಂಪರ್ಕ ಈ 3 ದಿನಗಳು ಮಾಡಬಾರದು ಅಂತ ಹೇಳ್ತಾರೆ. ನಂತರ ಶರೀರ ಸಂಸ್ಕಾರಂ ಅಂದರೆ ದೇಹಕ್ಕೆ ಹೆಚ್ಚಾಗಿ ಅಲಂಕಾರ ಮಾಡಿಕೊಳ್ಳುವಂಥದ್ದು, ಅದನ್ನು 3 ದಿನಗಳ ಕಾಲ ಮಾಡ್ಕೊಳ್ಬಾರದು ಅಂತ ಹೇಳ್ತಾರೆ. ಅಂದರೆ ತಾವು ಈ ವಿಶೇಷವಾಗಿ ಅಲಂಕಾರ ಮಾಡ್ಕೊಳ್ಳೋದೆಲ್ಲ ಇಲ್ಲ. ಮತ್ತು ಶೇವಿಂಗ್ ಅಥವಾ ಕಟಿಂಗ್ 3 ದಿನವೂ ಮಾಡ್ಕೊಳ್ಬಾರ್ದು.
ಕೂದಲಿಗೆ ಸಂಬಂಧಪಟ್ಟಾಗೆ ಇದನ್ನು ದಶಮಿ, ಏಕಾದಶಿ, ದ್ವಾದಶಿ 3 ದಿನವೂ ಮಾಡಬಾರ್ದು. ಯಾರು ಹಿಡಿದಿದ್ದಾರೆ ವ್ರತವನ್ನು ಅವರು ಅಂತ ಹೇಳ್ತಾರೆ. ಈ ರೀತಿ ಏಕಾದಶಿ ಈ ದಶಮಿಯ ದಿನ ತಾನು ಮಾಡಿ, ದಶಮಿಯ ದಿನವೂ ಕೂಡ ತಾನು ಬೆಳಗ್ಗೆ ಊಟ ಮಾಡದೆ ಮಧ್ಯಾಹ್ನ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ದಶಮಿಯ ದಿನ ಸಂಜೆ ಊಟ ಮಾಡಬಾರ್ದು. ದಶಮಿ ದಿನ ಒಂದೇ ಹೊತ್ತು ಭೋಜನ. ಸಾಯಂಕಾಲ ಸಾಧ್ಯ ಆಗದೇ ಇದ್ದರೆ ಸ್ವಲ್ಪ ಉಪಾಹಾರವನ್ನು ಸ್ವೀಕಾರ ಮಾಡ್ಬೋದು. ಅದು ಇಲ್ಲಿ ಅನ್ನ ಅಂತ ಹೇಳಿದ್ದಾರೆ, ಅದನ್ನು ಬಿಟ್ಟು ಇನ್ನು ಹಣ್ಣು ಮುಂತಾದವುಗಳನ್ನು ಸ್ವೀಕಾರ ಮಾಡ್ಬೋದು ಅಷ್ಟೇ ಅವತ್ತು. ಅಥವಾ ಉಪಾಹಾರ ಅಂತ ಹೇಳಿದಾಗೆ ಅದನ್ನು ಸ್ವೀಕಾರ ಮಾಡಿ. ಈ ಏಕಾದಶಿಯ ದಿನ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಆಗಬಹುದು, ಅಥವಾ ಎದ್ದು ಬೆಳಗ್ಗೆ ನಾವು ದೇವರ ಬಳಿ ನಮಸ್ಕಾರ ಮಾಡಬೇಕಾದ್ರೂ ಇರಬಹುದು. ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ, ಸ್ವಾಮಿ ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾಹಂ ಅಪರೇಹನಿ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂಬೇ ಭವಾಚ್ಯುತ. ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಂತೆ. ಹೇ ಸ್ವಾಮಿ, ಇವತ್ತು ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೆ ಇದ್ದು ನಾಳೆ ಮತ್ತೆ ನಾನು ಆಹಾರವನ್ನು ಸ್ವೀಕಾರ ಮಾಡ್ತೇನೆ. ನನ್ನ ಈ ವ್ರತದಿಂದ ನೀನು ಸಂತುಷ್ಟನಾಗಬೇಕು, ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ. ನಂತರ ಏಕಾದಶಿ ದಿನ ಸಂಪೂರ್ಣವಾಗಿ ಭಗವಂತನಿಗೆ ದಿನವನ್ನು ಮುಡುಪಾಗಿಟ್ಟು ಭಗವಂತನ ಮಂದಿರದಲ್ಲೇ ಇದ್ದು, ವಿಷ್ಣುವಿನ ಮಂದಿರದಲ್ಲೇ ಇದ್ದು ಅವತ್ತು ನಾವು ಭಗವಂತನ ಧ್ಯಾನ, ಪೂಜೆ ಮತ್ತು ಈ ಶ್ರವಣ, ಭಗವಂತನ ಕಥಾಶ್ರವಣ, ಮನನ ಮುಂತಾದವುಗಳನ್ನು ಮಾಡ್ತಾ ಭಗವಂತನ ಚಿಂತನೆಯಲ್ಲೇ ಕಳಿಬೇಕು. ಅವತ್ತು ಸಾಧ್ಯ ಆದರೆ 3 ಹೊತ್ತು ಸ್ನಾನ ಮಾಡಬೇಕಂತ ನೋಡಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ 3 ಹೊತ್ತು ಸ್ನಾನ ಮಾಡಬೇಕಂತೆ. ಸಾಧ್ಯ ಆಗದೇ ಇದ್ದರೆ 2 ಹೊತ್ತಾದರೂ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ, ಸಾಯಂಕಾಲ 2 ಹೊತ್ತು ಸ್ನಾನ ಮಾಡಬೇಕು. ಅದು ಸಾಧ್ಯ ಆಗದೇ ಇದ್ದರೆ ಮಾತ್ರ 1 ಹೊತ್ತು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡಿ ಸಾಯಂಕಾಲ ವಿಶೇಷವಾಗಿ ರಾತ್ರಿ ಜಾಗರಣೆ ಮಾಡಬೇಕು ಅಂತ ಹೇಳ್ತಾರೆ. ಏಕಾದಶಿಯ ದಿನ ಜಾಗರಣೆಯು ಅಷ್ಟೇ ಮುಖ್ಯವಾದದ್ದು. ಭಗವದ್ ಭಕ್ತರೊಟ್ಟಿಗೆ ಕೂಡಿ ಭಗವಂತನ ಮಂದಿರದಲ್ಲಿ ಜಾಗರಣೆಯನ್ನು ಮಾಡಬೇಕಂತೆ. ಭಗವಂತನ ನಾವು ಕಥೆಯನ್ನು ಕೇಳ್ತಾ, ವಿಶೇಷವಾಗಿ ಭಗವದ್ಗೀತೆ ಮುಂತಾದವುಗಳ ಚಿಂತನೆಯನ್ನು ಮಾಡ್ತಾ, ಆ ರೀತಿ ಅವಕಾಶ ಸಿಗದೇ ಇದ್ದರೆ ತನ್ನ ಮನೆಯಲ್ಲಾದರೂ ಕೂಡ ಜಾಗರಣೆಯನ್ನು ಮಾಡಬೇಕು. ರಾತ್ರಿ ಇಡೀ ಜಾಗರಣೆಯನ್ನು ಮಾಡಬೇಕು. ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಸ್ವಲ್ಪ ಹೊತ್ತಾದರೂ ಜಾಗರಣೆ ಮಾಡಬೇಕು ಅಂತ ಹೇಳ್ತಾರೆ. ಹೊರತು ಮೊದಲನೇ ಯಾಮದಲ್ಲಂತೂ ಮಲ್ಕೊಳ್ಳೇಬಾರದು. ಕೆಲವರೇನೆಂದರೆ ಏಕಾದಶಿ ಅಂತ ಹೇಳಿ ಸುಸ್ತಾಯಿತು ಅಂತ 7 ಗಂಟೆಗೆ ಮಲ್ಕೊಳ್ಳಿದ್ದಾರೆ, 8 ಗಂಟೆಗೆ ಮಲ್ಕೊಳ್ಳೋರಿದ್ದಾರೆ. ಆ ರೀತಿ ಮಾಡಲೇಬೇಡಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಮತ್ತೇನೆಂದರೆ ಎಷ್ಟು ಹೊತ್ತು ಸಾಧ್ಯ ಉಂಟು ಅಷ್ಟು ಹೊತ್ತು ಜಾಗರಣೆ ಮಾಡಬೇಕು. ಒಂದು 10 ಗಂಟೆ ತನಕ, 11 ಗಂಟೆ ತನಕ ಜಾಗರಣೆಯನ್ನು ಮಾಡಬೇಕು. ಬೆಳಗಿನ ತನಕ ಮಾಡಿದರೆ ಬಹಳ ಒಳ್ಳೆಯದು, ದ್ವಾದಶಿ ಬೆಳಗಿನ ತನಕ. ಆಮೇಲೆ ದ್ವಾದಶಿಯ ದಿನ ಬೆಳಗಿನ ಜಾವದಲ್ಲಿ ಕಡೇ ಯಾಮದಲ್ಲಿ, ಅಂದರೆ ಸಾಮಾನ್ಯ 3 ಮೇಲೆ ತಾನು ಸ್ನಾನ ಮುಂತಾದವುಗಳನ್ನು ಮಾಡಿ ತನ್ನ ನಿತ್ಯ ಜಪ ಮುಂತಾದವುಗಳೇನಿದೆ, ಪೂಜೆ ಮುಂತಾದವುಗಳನ್ನೆಲ್ಲ ಮುಗಿಸಿ ಆಮೇಲೆ ತಾನು ಪಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪಾರಣ ಅಂತ ಹೇಳಿದ್ರೆ ವ್ರತಾಂಗವಾದ ಭೋಜನ, ಏಕಾದಶಿಗೆ ಸಂಬಂಧಪಟ್ಟ ಭೋಜನ. ಅದು ಎಷ್ಟು ಅಂತ ಹೇಳಿದ್ರೆ ದ್ವಾದಶಿಯ ದಿನ ಸೂರ್ಯೋದಯ ಆದಮೇಲೆ ಸಾಮಾನ್ಯ 3 ಗಡಿಗೆ ಅಂತ ಹೇಳ್ತಾರೆ, 1 ಗಂಟೆ ಅದರೊಳಗೆ ತಾನು ಪಾರಣೆಯನ್ನು, ಭೋಜನವನ್ನು ಮಾಡಬೇಕು. ಅಲ್ಲಿಯೂ ಕೂಡ ಒಂದೊಮ್ಮೆ ದ್ವಾದಶಿಯಲ್ಲಿ ಹರಿವಾಸರ ಇತ್ತು ಅಂದರೆ, ಹರಿವಾಸರ ಅಂದರೆ ದ್ವಾದಶಿಯನ್ನು 4 ಭಾಗ ಮಾಡಿದರೆ ತಿಥಿಯನ್ನು ಮೊದಲನೆಯ ಭಾಗ ಏನಿದೆ ಅದನ್ನು ಹರಿವಾಸರ ಅಂತ ಕೇಳ್ತಾರೆ. ಅದು ಏಕಾದಶಿಯಷ್ಟೇ ಪವಿತ್ರವಾದದ್ದು. ಸಾಮಾನ್ಯ ಎಲ್ಲ ಏಕಾದಶಿಗಳೆಲ್ಲ ಅದು ಮುಗಿದು ಹೋಗಿರ್ತದೆ ದ್ವಾದಶಿ ದಿನ ಬೆಳಗ್ಗೆ. ಕೆಲವೊಮ್ಮೆ ಉಳ್ಕೊಂಡಿದ್ರೆ ಅದನ್ನು ನೀವು ಪಂಚಾಂಗ ಮುಂತಾದವುಗಳನ್ನು ನೋಡ್ಬೋದು, ಇಷ್ಟು ಹೊತ್ತಿನ ತನಕ ಹರಿವಾಸರ ಇದೆ ಅಂದರೆ ಅದನ್ನು ದಾಟಿದ ಮೇಲೆ ತಾನು ತೀರ್ಥಾದಿಗಳನ್ನು ಸ್ವೀಕಾರ ಮಾಡಿ ನಂತರ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಏಕಾದಶಿಯನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಸ್ವಾಮಿ, ನಿನ್ನ ಅನುಗ್ರಹದಿಂದಾಗಿ ನಾನು ಏಕಾದಶಿಯನ್ನು ಮಾಡಿದ್ದೇನೆ, ಇದರಿಂದ ನೀನು ಸಂತುಷ್ಟನಾಗಬೇಕು ಅಂತ ಹೇಳಿ ಏಕಾದಶಿ ಉಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ನಾನು ಏಕಾದಶಿ ಉಪವಾಸ, ದ್ವಾದಶಿ ದಿನ ಪಾರಣೆ, ಅದು ಅಷ್ಟೇ ಮುಖ್ಯ. ಕೆಲವರು ಏನಂದರೆ ಏಕಾದಶಿ ಉಪವಾಸ ಏನೋ ಮಾಡ್ತಾರೆ, ಆದರೆ ದ್ವಾದಶಿ ದಿನ ಮಾತ್ರ ಮಧ್ಯಾಹ್ನನೇ ಊಟ ಮಾಡೋದು, ಬೆಳಗ್ಗೆ ಏನಿಲ್ಲ. ಈ ರೀತಿ ಮಾಡುವವರು ಇದ್ದಾರೆ ನೋಡಿ. ಇದು ಸರಿಯಲ್ಲ. ಯಾಕಂತ ಹೇಳಿದರೆ ಏಕಾದಶಿ ಎಷ್ಟು ಮುಖ್ಯವೋ ದ್ವಾದಶಿ ಅಷ್ಟೇ ಮುಖ್ಯ. ದ್ವಾದಶಿ ದಿನ ಬೆಳಗ್ಗೆ ನಾವು ಆಹಾರ ಸ್ವೀಕಾರ ಮಾಡುವುದು ಅಷ್ಟೇ ಮುಖ್ಯ. ಅದಕ್ಕೆ ಅದನ್ನು ಕೂಡ ಪಾರಣ ಅಂತ ಅದಕ್ಕೆ ಕರೆಯೋದು, ಅದನ್ನು ವ್ರತಾಂಗವಾದ ಭೋಜನ, ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟ ಭೋಜನ. ಅದಕ್ಕಾಗಿ ಅದನ್ನು ನಾವು ಬೆಳಗ್ಗೆಯೇ ಮಾಡಬೇಕಾದದ್ದು. ಮತ್ತು ದ್ವಾದಶಿಯು ಕೂಡ ಒಪ್ಪತ್ತು, ಅವತ್ತು ಒಂದೇ ಭೋಜನ, ಮತ್ತೇನು ಸ್ವೀಕಾರ ಮಾಡಬಾರದು. ಇನ್ನು ಆಗಲಿಲ್ಲ ಅಂತ ಹೇಳಿದರೆ ತಾನು ಈ ಹಿಂದೆ ಹೇಳಿದಾಗೆ ಅನ್ನ ಅಲ್ಲದೆ ಇರುವಂತಹ ಪದಾರ್ಥವನ್ನು ಸ್ವೀಕಾರ ಮಾಡಬೇಕಷ್ಟೇ ದ್ವಾದಶಿಯ ದಿನವೂ ಕೂಡ ಅಂತ ಹೇಳ್ತಾರೆ. ಹೀಗೆ ಮಾಡುವುದರಿಂದಾಗಿ ಏಕಾದಶಿ ವ್ರತದ ಸಂಪೂರ್ಣ ಪುಣ್ಯ ಬರುತ್ತದೆ. ಇಲ್ಲಿಯೇ ನಮ್ಮ ಸಕಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಎಲ್ಲ ಅಭೀಷ್ಟಗಳು ಪೂರ್ಣ ಆಗುತ್ತೆ. ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವನಾಗ್ತಾನೆ. ನಾವು ಉಳಿದದ್ದು ಏನು ಮಾಡಿದರೂ ಕೂಡ ಏಕಾದಶಿ ಉಪವಾಸವನ್ನೊಂದು ಮಾಡದೇ ಇದ್ದರೆ ಭಗವಂತ ತನ್ನ ಭಕ್ತ ಅಂತ ಸ್ವೀಕಾರ ಮಾಡೋಲ್ಲ. ಮತ್ತೇನೆಂದರೆ ಇವನು ಢೋಂಗಿ ಭಕ್ತ ಅಂತ. ಯಾಕಂದರೆ ನಾವು ಬಾಯಲ್ಲಿ ಏನು ಹೇಳ್ತೇವೆ ಅಂತ ಮುಖ್ಯ ಅಲ್ಲ. ಮತ್ತು